ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇನ್ನೇನು SSLC ಪರೀಕ್ಷೆಗಳು ಹತ್ರ ಬರ್ತಾ ಇವೆ. ನಿಮ್ಮ ಅಭ್ಯಾಸ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ ಅಂತ ಭಾವಿಸಿದ್ದೇನೆ. ಇವತ್ತಿನ ದಿವಸ ನಾನು ನಿರ್ದೇಶಾಂಕ ರೇಖಾಗಣಿತ ಅಂತಕ್ಕಂಥ ಪಾಠದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಒಂದು ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಬರ್ತಾವ. ಟೋಟಲ್ ಆಗಿ ಈ ಪಾಠದ ಮ್ಯಾಗ ನಿಮಗೆ 6 ಮಾರ್ಕ್ಸ್ ಬರ್ತದ. ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಂದ್ರೆ ನೋಟ್ಬುಕ್ ಮತ್ತು ಪೆನ್ನನ್ನು ತಗೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಂತ ಹೋಗ್ರಿ. ನಿಮ್ಗೆ ಏನಾಗ್ತದ, ಈ ಸಂಪೂರ್ಣವಾದ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಅರ್ಥ ಆಗ್ತದ. ವಿದ್ಯಾರ್ಥಿಗಳೇ, ಈ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಈ ಸೂತ್ರಗಳು ಬರಬೇಕು. ಅದಕ್ಕೋಸ್ಕರ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಎಲ್ಲ ಸೂತ್ರಗಳನ್ನು ಒಂದ್ಸಲ ಬರ್ಕೋರಿ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಫಸ್ಟ್ ಏನದ ದೂರ ಸೂತ್ರ. ದೂರ ಸೂತ್ರ ಅಂದ್ರೇನು? ಯಾವುದಾದ್ರೂ 2 ಪಾಯಿಂಟ್ಗಳು ಕೊಟ್ಟಿರ್ತಾರೆ ನಿಮಗೆ, P ಮತ್ತು Q ಅಂತ ತಗೊಂಡಿನಿ. ಮತ್ತೇನು ಕೊಡ್ತಾರ? ಅದರ ನಿರ್ದೇಶಾಂಕಗಳು ಕೊಡ್ತಾರ, ಅಂದ್ರೆ ಅವರ ಕೋಆರ್ಡಿನೇಟ್ಗಳನ್ನ ಕೊಡ್ತಾರ. ಅವೆರಡರ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನೀವು ಯಾವ ಸೂತ್ರ ಯೂಸ್ ಮಾಡಬೇಕು? PQ is equal to under root of x2 minus x1 whole square plus y2 minus y1 whole square. ಇಲ್ಲಿ PQ ಅಂತ ತಗೋಬೇಕಂತ ಏನೂ ಇಲ್ಲ. ನೀವು ಅಲ್ಲಿ ಏನು ಪಾಯಿಂಟನ್ನು ತೊಗೊಂಡಿರ್ತೀರ ಆ ಪಾಯಿಂಟ್ಗಳನ್ನು ಬರಿಬೇಕು. ನೆಕ್ಸ್ಟ್ ನೋಡ್ರಿ, 2ನೇ ಫಾರ್ಮುಲಾ ಏನದ? ಮೂಲ ಬಿಂದುವಿನಿಂದ ಇರುವ ದೂರ. ನಿಮಗೆ 1 ಮಾರ್ಕ್ಸ್ನ ಕ್ವಶನ್ನಾಗ ಬರ್ತದ. ಮೂಲ ಬಿಂದು ಯಾವಾಗಲೂ ಏನಾಗಿರ್ತದ? 0,0 ಆಗಿರ್ತದ. ಆ ಬಿಂದುವಿನಿಂದ ಒಂದು ಪಾಯಿಂಟ್ ಕೊಡ್ತಾರೆ ನಿಮಗೆ, ಅದರ ದೂರ ಎಷ್ಟು ಅಂತ ಕೇಳ್ಬಿಡ್ತಾರೆ. ಏನಿರ್ತದ? OP is equal to under root of x square plus y square. ಇಲ್ಲಿ XY ಅಂತ ಕೊಟ್ಟಾರ, ಅದರ ಸಲಿಂದ x square plus y square. ಒಂದು ವೇಳೆ AB ಕೊಟ್ಟಿದ್ರಂದ್ರೆ A square plus B square. ಒಂದು ವೇಳೆ 1,2 ಅಂತ ಕೊಟ್ಟಿದ್ರಂದ್ರೆ 1 square plus 2 square ಅಂತ ಬರ್ತದ. ನೆಕ್ಸ್ಟ್ ನೋಡ್ರಿ, ಮಧ್ಯ ಬಿಂದು ಸೂತ್ರ ಅಂತ ಬರ್ತದ. ಮಧ್ಯ ಬಿಂದು ಅಂದ್ರೆ ಏನಂದ್ರೆ, ನಿಮ್ಗೆ ಯಾವುದಾದ್ರೂ 2 ಪಾಯಿಂಟ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ A ಪಾಯಿಂಟ್, ಇಲ್ಲಿ B ಪಾಯಿಂಟ್ ಅಂತ ಕೊಟ್ಟಿರ್ತಾರ. ಮಧ್ಯದಲ್ಲಿಯೇ ಇನ್ನೊಂದು ಬಿಂದು C ಅಂತ ಬರ್ತದ. ಆದ್ರ ಇವುಗಳ ನಡುವಿನ ದೂರದ ಅನುಪಾತ ಏನಾಗಿರುತ್ತೆ? ಯಾವಾಗಲೂ 1:1 ಅಂದ್ರೆ ಸಮವಾಗಿರ್ತದ. ಹಂಗಿತ್ತಂದ್ರ ಅವುಗಳ ನಿರ್ದೇಶಾಂಕಗಳನ್ನ ಕಂಡುಹಿಡಿಯುವ ಸೂತ್ರ ಏನು? P of x, y is equal to, ಇದು x, y ಬರ್ತದ. ಇಲ್ಲಿ x1 y1 ಬರ್ತದ. ಇಲ್ಲಿ B ಯ ನಿರ್ದೇಶಾಂಕಗಳು ಏನು ಬರ್ತವ? x2, y2 ಬರ್ತದ. ಫಾರ್ಮುಲಾ ಏನು? P of x, y. ಇಲ್ಲಿ P ಬರ್ತೀವಿ, ಇಲ್ಲಿ ಯಾವ ಪಾಯಿಂಟ್ ಅದ? C ಅದ. ಅಂದ್ರೆ C of x, y is equal to x1 plus x2 by 2, y1 plus y2 by 2 ಅಂತ ಫಾರ್ಮುಲಾ ಬರ್ತದೆ. ಈಗಾಗಲೇ ನಿಮ್ಗೆ ಇವೆಲ್ಲ ಫಾರ್ಮುಲಾಗಳು ಗೊತ್ತಿರೋದ್ರಿಂದ ನಾ ಹೆಚ್ಚಿಗೇನು ಹೇಳಕ್ ಹೋಗೋದಿಲ್ಲ, ಎಕ್ಸಾಮ್ ಪರ್ಪಸ್ ಆಗಿ ಹೇಳ್ಕೊಂತ ಹೋಗ್ತೀನಿ. ನೆಕ್ಸ್ಟ್ ನೋಡ್ರಿ, 2 ಬಿಂದು ಸೇರಿಸುವ ರೇಖಾಖಂಡವನ್ನ, ನಿಮ್ಮ ಕ್ವಶನ್ದಾಗ 2 ಬಿಂದುವನ್ನು ಸೇರಿಸುವ ರೇಖಾಖಂಡವು x ಅಕ್ಷದಲ್ಲಿ ವಿಭಾಗಿಸಿದರೆ ಅಂತ ಏನಾರ ಕೇಳಿದ್ರಂದ್ರ ಅಲ್ಲಿ ಏನಾಗಿರ್ತದ? y is equal to 0 ಆಗಿರ್ತದ. ಅಂದ್ರೆ ಪಾಯಿಂಟ್ ಏನಾಗ್ತದ? x, 0. ಮೊದಲನೇ ಪಾಯಿಂಟ್ ಯಾವಾಗಲೂ x ಇರ್ತದ, 2ನೇ ಪಾಯಿಂಟ್ ಯಾವಾಗಲೂ y ಇರ್ತದ. x ಅಕ್ಷದಾಗ ವಿಭಾಗ ಮಾಡಿದ್ರಂದ್ರ y ಜಾಗದಾಗ ಏನು ಬರಿಬೇಕು? 0 ಬರಿಬೇಕು. ಇಲ್ಲಿ x ಗೆ x ಇರ್ತದೆ. ಒಂದು ವೇಳೆ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು y ಅಕ್ಷದಲ್ಲಿ ವಿಭಾಗಿಸಿದರೆ x ಏನಾಗಿರ್ತದ? 0 ಆಗಿರ್ತದ. ಅಂದ್ರೆ 0, y. ನೀವು ನೆನಪಿಟ್ಕೊಂಡ್ಬಿಡ್ರಿ, x ನಾಗ ವಿಭಾಗ ಮಾಡ್ರ y 0 ಇರ್ತದ, y ದಾಗ ವಿಭಾಗ ಮಾಡ್ರ x ಏನಿರ್ತದ? 0 ಇರ್ತದ. ಅಂದ್ರೆ ವಿರುದ್ಧ ಇರ್ತಾವ. ನೆಕ್ಸ್ಟ್ ನೋಡ್ರಿ, ಭಾಗ ಪ್ರಮಾಣ ಸೂತ್ರ. ಅಂದ್ರ 2 ಪಾಯಿಂಟ್ಗಳ ನಡಬರ್ಕ ಯಾವುದೇ ಒಂದು ಬಿಂದು ಭಾಗ ಮಾಡಿದ್ರಂದ್ರ ಇದು ಯಾವ ಅನುಪಾತದಾಗ ಭಾಗ ಮಾಡ್ತದ ಅಂತಕ್ಕಂಥ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತೇ ಅದ. ಏನದ? P of x, y is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಈ ಸೂತ್ರವನ್ನ ನೀವು ಬಾಯ್ಪಟ್ ಮಾಡಕ್ ಹೋಗ್ಬೇಡ್ರಿ, ನೆನ್ಪಿಟ್ಕೊಳಕ್ ಒಂಟ್ರಿ ಕೇಳ್ತೇನೆ ನೋಡ್ರಿ. ಫಸ್ಟ್ ಬರೀರಿ, ಇಲ್ಲಿ m1 plus m2 ಅಂತ ಹಾಕ್ರಿ ಡಿವೈಡೆಡ್ ಬೈ m1 plus
M2 ಕಾಮ ನೆಕ್ಸ್ಟ್ ಇಲ್ಲಿನೂ ಬರ್ಕೋರಿ M1 ಪ್ಲಸ್ M2 ಬರೀರಿ ಡಿವೈಡೆಡ್ ಬೈ M1 ಪ್ಲಸ್ M2 ಬರೀರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ X2 X1 ಇಲ್ಲಿ Y2 Y1 ಇಷ್ಟು ಬರೀರಿ. ಇಲ್ಲಿ ನೋಡ್ರಿ ಇಲ್ಲಿ P ಆಫ್ ಎಕ್ಸ್ ಕಾಮ Y ಅಂತ ಕೊಟ್ಟಾರ. ಯಾವಾಗಲೂ ನೆನಪಿಟ್ಟುಕೋರಿ ಇದಿಷ್ಟು ಭಾಗ ಎಕ್ಸಿಗೆ ಸಮ ಇರ್ತದೆ, ಈ ಎಕ್ಸಿಗೆ ಸಮ ಇರ್ತದ. ಇದಿಷ್ಟು ಭಾಗ ಎದಕ್ಕೆ ಸಮ ಇರ್ತದ? ವಾಯ್ಗೆ ಸಮ ಇರ್ತದ. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಈ ಒಂದು ಪಾಠದಲ್ಲಿ ಬರುವ 1 ಮಾರ್ಕ್ಸಿನ ಕೆಲವೊಂದು ಪ್ರಶ್ನೆಗಳನ್ನ ತಗೊಂಡು ಬಂದಿನಿ. ಇವುಗಳನ್ನ ಹೆಂಗ್ ಬಿಡಿಸ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 1 ನೋಡ್ರಿ, ಮೂಲ ಬಿಂದುವಿನಿಂದ -3,4 ಬಿಂದುವಿಗೆ ಇರುವ ದೂರ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನಾ ಹಿಂದಿನ ಸ್ಲೈಡ್ ನಲ್ಲಿ ಹೇಳಿದ್ದೆ ನಿಮಗ ಮೂಲ ಬಿಂದುವಿನಿಂದ ಯಾವುದೇ ಒಂದು ಬಿಂದುವಿಗೆ ದೂರ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಅದ್ರ ಫಾರ್ಮುಲಾ ಏನಾಗಿತ್ತು? ಅದ್ರ ಫಾರ್ಮುಲಾ √(x² ಪ್ಲಸ್ y² ಅಂತ ನಿಮ್ಗೆ ಹಿಂದಿನ ಸ್ಲೈಡ್ನಾಗೆ ಹೇಳಿದ್ದೆ. ಇಲ್ಲಿ x ಅಂದ್ರೆ ಏನು ಬರ್ತದ? -3 ಬರ್ತದ. y ಅಂದ್ರೆ ಏನು ಬರ್ತದ? 4 ಬರ್ತದ. ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಮೂಲಗಳನ್ನ ಹೆಂಗ್ ಬರ್ಕೋತೀನ? x² ಅಂದ್ರೆ ಏನು? x ಅಂದ್ರೆ ಏನದ? -3 ಅದ, -3² ಪ್ಲಸ್ y ಅಂದ್ರೆ ಏನದ? 4 ಅದ, 4² 4² ಇಸ್ ಈಕ್ವಲ್ ಟು ನೋಡ್ರಿ ಇಲ್ಲಿ √(-3) ಅನ್ನ 2 ಸಲ ಗುಣಾಕಾರ ಮಾಡಬೇಕು. ಎಷ್ಟು ಬರ್ತದ? 9 ಬರ್ತದ. ಪ್ಲಸ್ ಈ ಪ್ಲಸ್ 4 4 ಎಷ್ಟು? 16. ಇಲ್ಲಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. -3 ಅನ್ನ 2 ಸಲ ಗುಣಾಕಾರ ಮಾಡಬೇಕು, 2 ಸಲ ಗುಣಾಕಾರ ಮಾಡಬೇಕು. ಮೈನಸ್ ಇಂಟು ಮೈನಸ್ ಏನಾಗ್ತದ? ಪ್ಲಸ್ 3 3 ಎಷ್ಟು? 9 ಪ್ಲಸ್ 4 4 ಎಷ್ಟು? 16. ಇಲ್ಲಿ ನೋಡ್ರಿ √(16) 9 ಕೂಡಿಸಿರಷ್ಟು 25. 25ರ ವರ್ಗಮೂಲ ಎಷ್ಟು? 5. ಹಂಗಿತ್ತಂದ್ರ ಈ ಮೂಲ ಬಿಂದುವಿನಿಂದ ಈ ಬಿಂದುವಿಗಿರುವ ದೂರ ಎಷ್ಟು? 5 ಮಾನಗಳು. ಯಾವಾಗಲೂ ದೂರವನ್ನ ಮಾನಗಳು ಅಥವಾ ಯೂನಿಟ್ಸ್ನಾಗ ಅಳಿತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೂಲ ಬಿಂದುವಿನಿಂದ A, B ಬಿಂದುವಿಗೆ ಇರುವ ದೂರ ಕೇಳ್ಯಾರ. ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕೊಟ್ಟಿದ್ರು? x ಅಂದ್ರೆ -3 ಕೊಟ್ಟಿದ್ರು, y ಅಂದ್ರೆ 4 ಕೊಟ್ಟಿದ್ರು. ಇಲ್ಲಿ x y ಕೊಡೋ ಬದಲು ಏನ್ ಮಾಡ್ಯಾರ? AB ಕೊಟ್ಟಾರ. ಹಂಗಿತ್ತಂದ್ರೆ ಸೂತ್ರ ಏನಾಗ್ತದೆ? ಇಸ್ ಈಕ್ವಲ್ ಟು √() ಇದು x ಇದು y, x² ಪ್ಲಸ್ y² ಅಂದ್ರೆ ಏನಾಗ್ತದೆ? ಇಲ್ಲಿ A² ಪ್ಲಸ್ B² ಆಗ್ತದೆ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 3 ನೋಡ್ರಿ ಇಲ್ಲಿ A ಆಫ್ 2,5 ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಅಂದ್ರೆ ಇಲ್ಲೊಂದು ಪಾಯಿಂಟ್ ಕೊಟ್ಟಾರ. ಆ ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಎಷ್ಟು ಅಂತ ಕೇಳಕತ್ತಾರ. ಈ ರೀತಿಯ ಕ್ವಶನ್ಗಳು ಏನಾರ ಬಂದ್ರ ನೆನಪಿಟ್ಕೋರಿ, ಇದು x ಅಂತ ತಿಳ್ಕೋರಿ, ಇದು y ಅಂತ ತಿಳ್ಕೋರಿ. ಯಾವಾಗ್ಲೂ y ಅಕ್ಷಕ್ಕಿರುವ ಲಂಬ ದೂರ ಅಂದ್ರ y ಅಕ್ಷ ಅಂತ ಕೇಳಿದ್ರಂದ್ರ ಲಂಬ ದೂರ ಎಷ್ಟು ಇರ್ತದ? x ಪಾಯಿಂಟ್ ಏನಿರ್ತಲ್ಲ ಅದು ಇರ್ತದ. ಅಂದ್ರೆ ಆನ್ಸರ್ ಏನು? 2 ಮಾನಗಳು. ಒಂದು ವೇಳೆ ಈ ಬಿಂದುವಿನಿಂದ x ಅಕ್ಷಕ್ಕಿರುವ ಲಂಬ ದೂರ ಎಷ್ಟಂತ ಕೇಳಿದ್ರಂದ್ರ y ಬಿಂದು ಏನಾಗಿರುತ್ತಲ್ಲ ಅದು ಆಗಿರ್ತದ. ಅಂದ್ರೆ ಎಷ್ಟಾಗಿರ್ತದ? 5 ಮಾನಗಳು ಆಗಿರ್ತದ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ 3 ಅಂಕಗಳಿಗೆ ಬರುವ ಒಂದು ಪ್ರಶ್ನೆಯನ್ನ ತಗೊಂಡು ಬಂದಿದ್ದೇನೆ. ಈ ಪ್ರಶ್ನೆ ನೋಡ್ರಿ, A ಆಫ್ 1,-5 ಮತ್ತು B ಆಫ್ -4,5 ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನ x ಅಕ್ಷವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೇಳಕತ್ತಾರ. ಅಂದ್ರೆ ಇದರ ಅರ್ಥ ಏನಂದ್ರೆ A ಮತ್ತು B ಅಂತಕ್ಕಂಥ 2 ಪಾಯಿಂಟ್ ಅದಾವ. ಅವುಗಳ ನಿರ್ದೇಶಾಂಕಗಳು ಏನದಾವ? A ನಿರ್ದೇಶಾಂಕ 1,-5 ಅದ, B ನಿರ್ದೇಶಾಂಕ -4,5 ಅದ. ಈ 2 ಪಾಯಿಂಟಿಗೆ ಸೇರಿಸುವ ರೇಖಾಖಂಡವು x ಅಕ್ಷವನ್ನ, x ಅಕ್ಷದಲ್ಲಿ ಅಂತಂದ್ರೆ ಏನ್ ಹೇಳಿದೆ ನಿಮಗೆ? y ಬೆಲೆ ಏನಿರ್ತದೆ? ಯಾವಾಗ್ಲೂ 0 ಇರ್ತದ. ಇದು ಇಟ್ಕೊಳಕ್ ಬರ್ಬೇಕು, ನೆನಪಿರ್ಲಿ ವಿದ್ಯಾರ್ಥಿಗಳೇ. x ಅಕ್ಷದಲ್ಲಿ ಅಂದ್ರ x ಇರ್ತದ, y ಇದೇನಿರ್ತದ? 0 ಇರ್ತದ. ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ಅನುಪಾತ ಅಂದ್ರೇನು? M1 ಮತ್ತು M2ಗಳೇನು ಇಲ್ಲಿ ಅನುಪಾತಗಳು. ನಿಮಗೆ ಗೊತ್ತಾಗಬೇಕು, ಅನುಪಾತ ಬಂತಂದ್ರೆ ಅದು ಯಾವಾಗ್ಲೂ ಭಾಗ ಪ್ರಮಾಣ ಸೂತ್ರ ಆಗಿರ್ತದ. ಅದ್ರ ಸಲಿಂದ ನೋಡ್ರಿ ನಾ ಭಾಗ ಪ್ರಮಾಣ ಸೂತ್ರ ಬರಿತೀನಿ ನೋಡ್ರಿ. P ಆಫ್ x, y is equal to M1 plus M2 divided by M1 plus M2, ಇಲ್ಲಿನೂ ಬರೀರಿ M1 plus M2
ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲಿ x2 x1 ಕಾಮ ಇಲ್ಲಿ y2 y1. ಸೂತ್ರಗಳನ್ನು ಬಾಯ್ಪಟ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಯಾವ್ದಾರ ಒಂದು ಟ್ರಿಕ್ ಬಳಸ್ಕೊಂಡು ಏನು ಮಾಡ್ರಿ ಬರೀರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪಿ ಆಫ್ ಎಕ್ಸ್ ಕಾಮ ವೈ ಅಂದ್ರೆ ಏನದ, ಪಿ ಆಫ್ ಎಕ್ಸ್ ಅಂದ್ರೆ ಏನದ, ಎಕ್ಸಿಗೆ ಎಕ್ಸ್ ಅದ ಕಾಮ ವಾಯ್ ಅಂದ್ರೆ ಏನದ 0 ಅದ ಇಸ್ ಈಕ್ವಲ್ ಟು, ನೆನಪಿಟ್ಟುಕೋರಿ ವಿದ್ಯಾರ್ಥಿಗಳೇ, ಇದಿಷ್ಟು ಎಕ್ಸ್ ಭಾಗ ಇದನ್ನ ಪ್ರತಿನಿಧಿಸ್ತದ, ಈ 0 ಭಾಗ ಇದ್ದಿದ್ದು ಇದಿಷ್ಟು ಭಾಗವನ್ನ ಪ್ರತಿನಿಧಿಸ್ತದ. ನೆಕ್ಸ್ಟ್ ನೋಡ್ರಿ, ಇದು x1 y1. ನೆಕ್ಸ್ಟ್ ಈ ಭಾಗ ಏನಿರ್ತದೆ x2 y2, ಇದು x, y ಇರ್ತದೆ. ನಾವೇನು ಕಂಡುಹಿಡಿಬೇಕಾಗ್ಯದ, m1 ಮತ್ತು m2 ಅನುಪಾತ ಅಂದ್ರೇನು, m1 ಮತ್ತು m2ಗಳು. ನೆಕ್ಸ್ಟ್ ನೋಡ್ರಿ, ಆ ಎಲ್ಲ ಬೆಲೆಗಳನ್ನ ಇದ್ರೊಳಗೆ ತುಂಬ್ರಿ. ಇಲ್ಲಿ ನೋಡ್ರಿ, m1 ಗೊತ್ತಿಲ್ಲ, m1 ಬರೀರಿ ಇಂಟು x2 ಅಂದ್ರೆ ಏನದ ನೋಡ್ರಿ, ಇಲ್ಲಿ -4 ಅದ, ಪ್ಲಸ್ ಈಗ ಪ್ಲಸ್ ಬರೀರಿ. m2 ಗೊತ್ತಿಲ್ಲ, m2 ಬರೀರಿ. ನೆಕ್ಸ್ಟ್ x1 ಅಂದ್ರೆ ಏನದ ಇಂಟು x1 ಅಂದ್ರೆ ಏನದ 1 ಅದ, ಡಿವೈಡೆಡ್ ಬೈ m1 ಪ್ಲಸ್ m2 m1 ಪ್ಲಸ್ m2 ಬರೀರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ m1 m1 ಇಂಟು y2 ಅಂದ್ರೆ ಎಷ್ಟದ 5 ಪ್ಲಸ್ m2 ಇಂಟು y1 ಅಂದ್ರೆ ಎಷ್ಟದ -5 ಡಿವೈಡೆಡ್ ಬೈ m1 ಪ್ಲಸ್ m2. ವಿದ್ಯಾರ್ಥಿಗಳೇ, ನಮಗೆ ಏನು ಬೇಕಾಗಿದೆ ಅಂದ್ರೆ m1 ಮತ್ತು m2 ಬೇಕಾಗಿದೆ. ನಮಗೆ ಏನು ಬೇಕಾಗಿರ್ತಲ್ಲ ಅದ್ರ ಬೆಲೆ ಎಲ್ಲಿ ಕೊಟ್ಟಾರ ನೋಡ್ರಿ, ಇಲ್ಲಿ 0 ಅಂತ ಕೊಟ್ಟಾರ. ಈ ಭಾಗದ ಬೆಲೆ ಈ ಭಾಗಕ್ಕೆ ಏನಾಗಿರ್ತದ, ಸಮ ಆಗಿರ್ತದ. ಇಲ್ಲಿ ಎಕ್ಸ್ ಬೆಲೆ ಏನು ಕೊಟ್ಟಿಲ್ಲ, ಇದಿಷ್ಟು ಬಿಟ್ಟು ಬಿಡ್ರಿ. ನಾ ಏನು ಮಾಡ್ತೀನಿ, ಈ ಭಾಗಕ್ಕೆ ಈ 0ಯನ್ನ ಸಮ ಮಾಡ್ಕೋತೀನಿ. ಇಲ್ಲಿ ನೋಡ್ರಿ, m1 ಇಂಟು 5 ಏನತ್ತದ 5m1 ಪ್ಲಸ್ ಇಂಟು ಮೈನಸ್ ಏನತ್ತದ -5 ಇಂಟು m2 ಏನತ್ತದ 5m2 ಡಿವೈಡೆಡ್ ಬೈ m1 ಪ್ಲಸ್ m2. ಇದಿಷ್ಟು ಭಾಗ ಏನಂತ ಹೇಳಿದ್ದೆ ನಿಮಗೆ, ವೆರಿ ಗುಡ್, 0 ಅಂತ ಹೇಳಿದ್ದೆ, ಈಸ್ ಈಕ್ವಲ್ ಟು 0. ಈಗ ನೋಡ್ರಿ, ನಾವು ಓರೆ ಗುಣಾಕಾರ ಮಾಡಿದಾಗ m1 ಪ್ಲಸ್ m2 ಇಂಟು 0 ಈಸ್ ಈಕ್ವಲ್ ಟು ಇಲ್ಲಿ 0 ಆಗಿಬಿಡ್ತದ. ಅದಕ್ಕೆ ನಾ ಏನು ಬರ್ತೀನಿ, 5m1 ಮೈನಸ್ 5m2 ಈಸ್ ಈಕ್ವಲ್ ಟು 0 ಬರ್ತೀನಿ. ಇಲ್ಲಿ ಹೊರೆ ಗುಣಾಕಾರ ಆದಾಗ ಏನಾಗಿಬಿಡ್ತದ, 0 ಆಗ್ತದ. ನಿಮಗೆ m1 ಮತ್ತು m2 ಬೇಕು, ಮೈನಸ್ ಇದ್ದಿದ್ದು ಆ ಕಡೆ ಪ್ಲಸ್ ನೋಡ್ರಿ, 5m1 ಈಸ್ ಈಕ್ವಲ್ ಟು 5m2 ಆಗ್ತದ. ಅಂದ್ರೆ ಮೈನಸ್ ಇದ್ದಿದ್ದು ಸಮ ಚಿಹ್ನೆ ಆ ಕಡೆ ಕಳಿಸ್ರಿ ಏನಾಗ್ತದ, ಪ್ಲಸ್ ಆಗ್ತದ. ಇದನ್ನ ಹೆಂಗ್ ಬರ್ಕೋತೀನಿ ನೋಡ್ರಿ. ನೆಕ್ಸ್ಟ್ m1ಕ್ಕೆ m1 ಬರ್ಕೋತೀನಿ ಈಸ್ ಈಕ್ವಲ್ ಟು ಇಂಟು ಈ ಕಡೆ ಹೋದ್ರೆ ಏನಾಗ್ತದ, ಡಿವೈಡೆಡ್ ಬೈ ಆಗ್ತದ. ಇಲ್ಲಿ ನೋಡ್ರಿ, 5 ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ, ಇಲ್ಲಿ 5 ಆಗ್ತದ. ಇಲ್ಲಿ m2 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತದ, ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 5 1 ಅಂದ್ರೆ ಯಾವ ಅನುಪಾತದಾಗ ಅದಾವ, m1 ಅನುಪಾತ m2 ಈಸ್ ಈಕ್ವಲ್ ಟು 1:1. ಇಷ್ಟು ಬರ್ತದೆ, ನಿಮಗೆ 3 ಮಾರ್ಕ್ಸ್ ಸಿಗ್ತದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆ ಇದೆ. ಎ ನಿರ್ದೇಶಾಂಕ 1, ವಾಯು, ಬಿ ಯ ನಿರ್ದೇಶಾಂಕ 4, 3, ಸಿ ಆಫ್ x, 6 ಮತ್ತು ಡಿ ಆಫ್ 3, 5 ಈ ನಿರ್ದೇಶಾಂಕ ಬಿಂದುಗಳು ಚಿತ್ರದಲ್ಲಿ ತೋರಿಸಿರುವಂತೆ ABCD ಸಮಾಂತರ ಚತುರ್ಭುಜದ ಶೃಂಗಗಳಾದರೆ XY ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಕೊಟ್ಟಾರ, ಅವುಗಳ ಶೃಂಗಗಳು ಏನದವ, ABCD ಅಂತದವ. ನೆಕ್ಸ್ಟ್ ಅವುಗಳ ನಿರ್ದೇಶಾಂಕಗಳು ಏನದವ, ಎ ಯ ನಿರ್ದೇಶಾಂಕ 1, y, ಬಿ ಯ ನಿರ್ದೇಶಾಂಕ 4, 3, ಸಿ ಯ ನಿರ್ದೇಶಾಂಕ x, 6, ಡಿ ಯ ನಿರ್ದೇಶಾಂಕ 3, 5 ಆಗಿತ್ತಂದ್ರ ಈ x ಮತ್ತು y ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇಲ್ಲಿ ಯಾವ ಆಕೃತಿ ಕೊಟ್ಟಾರ ಮೊದಲು ನೋಡ್ರಿ, ಅದು ಏನದ, ಸಮಾಂತರ ಚತುರ್ಭುಜದ. ಸಮಾಂತರ ಚತುರ್ಭುಜದ ಲಕ್ಷಣ ಏನಂದ್ರ ಕರ್ಣಗಳು ಪರಸ್ಪರ ಏನಾಗಿರ್ತವ, ಸಮನಾಗಿರುತ್ತವೆ. ನೋಡ್ರಿ, ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಸಮವಾಗಿರುತ್ತವೆ.
ನೋಡ್ರಿ ಇಲ್ಲಿ ಕರ್ಣಗಳು ಯಾವ್ಯಾವ ಅದಾವ, ಎ ಸಿ ಮತ್ತು ಡಿ ಬಿ ಕರ್ಣಗಳು ಅದಾವ. ಹಂಗಿತ್ತಂದ್ರೆ ಹೆಂಗೆ ಬರಿಬೋದು, ಅದು ಎ ಸಿ ಈಸ್ ಈಕ್ವಲ್ ಟು ಡಿ ಬಿ ಅಂತ ಬರಿಬೋದ. ನೆಕ್ಸ್ಟ್ ನೋಡ್ರಿ, ಸಮಾಂತರ ಚತುರ್ಭುಜದ ಇನ್ನೊಂದು ಲಕ್ಷಣ ಅದ, ಏನಂದ್ರೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಅಂದ್ರೆ ಓ ಎಲಿಂತ ಎಷ್ಟು ದೂರ ಇರ್ತದಲ್ಲ, ಓ ಸಿನೂ ಅಷ್ಟೇ ದೂರ ಇರ್ತದ, ಮತ್ತು ಓ ಡಿ ಎಷ್ಟು ದೂರ ಇರ್ತದಲ್ಲ, ಓ ಬಿನೂ ಅಷ್ಟೇ ದೂರ ಇರ್ತದೆ. ಹಂಗಿತ್ತಂದ್ರೆ ನಾವಿಲ್ಲಿ ಯಾವ ಸೂತ್ರವನ್ನು ಯೂಸ್ ಮಾಡ್ಬೋದು, ಸಮ ದೂರ ಇತ್ತಂದ್ರೆ ಮಧ್ಯ ಬಿಂದು ಸೂತ್ರ ಯೂಸ್ ಮಾಡ್ಬೋದ. ನಾ ಏನು ಮಾಡ್ತೀನಿ, ಮಧ್ಯ ಬಿಂದು ಸೂತ್ರವನ್ನು ಉಪಯೋಗ ಮಾಡಿಕೊಂಡು ನಿರ್ದೇಶಾಂಕಗಳನ್ನು ಕಂಡುಹಿಡಿತೀನಿ. ಇಲ್ಲಿ ನೋಡ್ರಿ, ಎ ಸಿಯ ಮಧ್ಯ ಬಿಂದು ಸೂತ್ರವನ್ನು ಉಪಯೋಗ ಮಾಡಿಕೊಂಡು ನಿರ್ದೇಶಾಂಕವನ್ನು ಕಂಡುಹಿಡಿಯಮ್ಮ. ಏನಾದ ಫಾರ್ಮುಲಾ ನಿರ್ದೇಶಾಂಕದ್ದು, x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದು ಯಾವ ಭಾಗದ್ದು, ಎ ಸಿ ಭಾಗದ್ದು ಈಸ್ ಈಕ್ವಲ್ ಟು. ನೆಕ್ಸ್ಟ್ ನೋಡ್ರಿ, ಡಿ ಬಿ ಭಾಗದ್ದು ಫಾರ್ಮುಲಾ ಸೇಮ್ ಬರ್ತದೆ, x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಈ ಎರಡೂ ಲಕ್ಷಣಗಳಿಂತ ಇದು ಬರ್ಕೊಳಕತ್ತೀನಿ. ನೆಕ್ಸ್ಟ್ ನೋಡ್ರಿ, ಎ ಸಿ ಒಳಗೆ ನೋಡ್ರಿ, ಎ ಸಿ ಒಳಗೆ ನೋಡ್ರಿ, ಇದು x1 y1, ಇದು x2 y2. ಅವುಗಳನ್ನು ಬರೀರಿ. ಇಲ್ಲಿ x1 ಅಂದ್ರೆ ಎಷ್ಟದ, 1 ಪ್ಲಸ್ x2 ಅಂದ್ರೆ x ಡಿವೈಡೆಡ್ ಬೈ 2, y1 ಅಂದ್ರೆ ಏನದ, y ಪ್ಲಸ್ y2 ಅಂದ್ರೆ ಏನದ, 6 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು. ನೆಕ್ಸ್ಟ್ ನೋಡ್ರಿ, ಡಿ ಬಿ ಒಳಗೆ ನೋಡ್ರಿ, x1 ಏನದ 3 ಪ್ಲಸ್ x2 ಎಷ್ಟದ 4 ಡಿವೈಡೆಡ್ ಬೈ 2, y1 ಎಷ್ಟದ 5 ಪ್ಲಸ್ y2 ಎಷ್ಟದ 3 ಡಿವೈಡೆಡ್ ಬೈ 2. ನಾ ಇಲ್ಲಿ ಏನು ಬರಿತಿರ್ತೀನಿ, ನಾ ಏನು ಹೇಳ್ತಿರ್ತೀನಲ್ಲ ಅಲ್ಲಿ ನೀವು ಚಿತ್ರದಲ್ಲಿ ನೋಡ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, 1 ಪ್ಲಸ್ ಎಕ್ಸ್ ಬೈ 2 ಎದಕ್ಕೆ ಸಮ ಅದ ಅಂದ್ರೆ 3 ಪ್ಲಸ್ 4 ಬೈ 2 ಸಮ ಅದ. ನಾ ಫಸ್ಟ್ ಇಲ್ಲಿ ನೋಡ್ರಿ ಹೆಂಗೆ ಬರ್ಕೋತೀನಿ, 1 ಪ್ಲಸ್ ಎಕ್ಸ್ ಬೈ 2 ಅಷ್ಟೇ ಬರಿತೀನಿ. ನೆಕ್ಸ್ಟ್ y ಪ್ಲಸ್ 2 ಬೈ 2 ಅಷ್ಟೇ ಬರಿತೀನಿ ಈಸ್ ಈಕ್ವಲ್ ಟು. ಇಲ್ಲಿ ಬಿಡಿಸಿ ಬರ್ದಾಗ ನೋಡ್ರಿ, 4ಕ್ಕೆ 3 ಕೂಡಿಸಿರಷ್ಟು 7 ಬೈ 2, 5ಕ್ಕೆ 3 ಕೂಡಿಸ್ರೆ 8 ಬೈ 2. ಇಲ್ಲಿ ಏನು ಬರ್ತದೆ, 2 1 2 4 8 ಅಂದ್ರೆ ಇಲ್ಲಿ ಎಷ್ಟು ಬರ್ತದೆ, 4 ಬರ್ತದೆ. ನಾ ಇನ್ನೊಂದು ಸ್ಟೆಪ್ ತೋತೀನಿ. ಇಲ್ಲಿ ನೋಡ್ರಿ, 1 ಪ್ಲಸ್ ಎಕ್ಸ್ ಬೈ 2 y ಪ್ಲಸ್ 6 ಬೈ 2 ಈಸ್ ಈಕ್ವಲ್ ಟು 7 ಬೈ 2 7 ಬೈ 2, 4ಕ್ಕೆ 4. ನೆಕ್ಸ್ಟ್ ನೋಡ್ರಿ, ಇವೆರಡನ್ನ ಕಂಪೇರ್ ಮಾಡ್ತೀನಿ. 1 ಪ್ಲಸ್ ಎಕ್ಸ್ ಬೈ 2 ಎದಕ್ಕೆ ಸಮ ಅದ, 7 ಬೈ 2 ಸಮ ಇರ್ತದೆ. y ಪ್ಲಸ್ 6 ಬೈ 2 ಎದಕ್ಕೆ ಸಮ ಇರ್ತದೆ, 4ಗೆ ಸಮ ಇರ್ತದೆ. ಇಲ್ಲಿ ನೋಡ್ರಿ ಹೆಂಗೆ ಬರ್ಕೋತೀನಿ, 1 ಪ್ಲಸ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು ಎದಕ್ಕೆ ಸಮ ಅದ, 7 ಬೈ 2 ಸಮ ಅದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ y ಪ್ಲಸ್ 6 ಬೈ 2 ಎದಕ್ಕೆ ಸಮ ಅದ, 4ಗೆ ಸಮ ಅದ. ಇವೆರಡನ್ನ ನಾನು ಏನು ಮಾಡ್ತೀನಿ, ಈಗ ಬಿಡಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ 2ರಿಂದ 7 ಗುಣಾಕಾರ ಮಾಡ್ತೀರಿ, ಈ 2 ಈ ಕಡೆ ಬಂದು ಏನಾಗ್ತದೆ, ಭಾಗಾಕಾರದ ಈ ಕಡೆ ಬಂದ್ರೆ ಏನಾಗ್ತದೆ, ಗುಣಾಕಾರ ಆಗ್ತದೆ. ಇಲ್ಲಿ ನೋಡ್ರಿ, 2 ಇಂಟು 1 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು 7. ಈ ಗುಣಾಕಾರ ಮಾಡ್ರಿ. ಇಲ್ಲಂದ್ರೆ ಇಲ್ಲಿ ಗುಣಾಕಾರದ ಈ ಸೈಡ್ ತೊಗೊಂಬರ್ರಿ, ಏನಾಗ್ತದ, ಭಾಗಾಕಾರ ಆಗ್ತದ. 1 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು 7. ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ, ಭಾಗಾಕಾರ ಡಿವೈಡೆಡ್ ಬೈ 2 ಆಗ್ತದ. 2 ಕ್ಯಾನ್ಸಲ್ ಆಗ್ತದ. ಏನು ಉಳಿತು ನೋಡ್ರಿ, 1 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 7 ಉಳಿತು. ನಮಗೆ ಎಕ್ಸ್ ಬೇಕಾಗ್ಯದ, ಪ್ಲಸ್ 1 ಇದ್ದ ಕಡೆ ಹೋದ್ರೆ ಏನಾಗ್ತದ, -1 ಆಗ್ತದ. ಎಕ್ಸ್ ಈಸ್ ಈಕ್ವಲ್ ಟು 7 ಮೈನಸ್ 1 ಈಸ್ ಈಕ್ವಲ್ ಟು 6. ಎಕ್ಸ್ ಬೆಲೆ ಏನು ಬಂತು, 6 ಬಂತು. ಈಗ ನಾವೇನು ಕಂಡುಹಿಡಿಬೇಕಾಗ್ಯದ, y ಕಂಡುಹಿಡಿಬೇಕಾಗ್ಯದ. ಇಲ್ಲಿ ಓರೆ ಗುಣಾಕಾರ ಮಾಡ್ರಿ, ಭಾಗಾಕಾರ ಈ ಸೈಡ್ ಹೋದ್ರೆ ಏನಾಗ್ತದ, ಗುಣಾಕಾರ ಆಗ್ತದ. y ಪ್ಲಸ್ 6 ಈಸ್ ಈಕ್ವಲ್ ಟು 4 ಇಂಟು 2. ಈಗ ನೆಕ್ಸ್ಟ್ ನೋಡ್ರಿ, y ಪ್ಲಸ್ 6 ಈಸ್ ಈಕ್ವಲ್ ಟು 4 2 ಎಷ್ಟು 8. ನಿಮ್ಗೆ y ಬೇಕಾಗ್ಯದ, ಪ್ಲಸ್ 6 ಇರ್ತದೆ, ಆ ಕಡೆ ಪ್ಲಸ್ ಏನಾಗ್ತದ, -6 ಆಗ್ತದ. y ಈಸ್ ಈಕ್ವಲ್ ಟು 8 ಮೈನಸ್ 6 ಅಂದ್ರೆ y ಈಸ್ ಈಕ್ವಲ್ ಟು ಎಷ್ಟು ಆಗ್ತದ, 2 ಆಗ್ತದ. ಎಷ್ಟು ಬಿಡಿಸಿದಂದ್ರೆ ವಿದ್ಯಾರ್ಥಿಗಳು ನಿಮಗೆ 3 ಮಾರ್ಕ್ಸ್ ಸಿಗ್ತದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆ ಅದ, a ಆಫ್
ಎ ನಿರ್ದೇಶಾಂಕ 1,5, ಬಿ ನಿರ್ದೇಶಾಂಕ 2,4, ಸಿ ನಿರ್ದೇಶಾಂಕಗಳು 9,-3 ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ದೂರ ಸೂತ್ರದ ಸಹಾಯದಿಂದ ಸಾಧಿಸಿ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ ಎ ಬಿ ಮತ್ತು ಬಿ ಸಿಯನ್ನು ಕೂಡಿಸಿರ ಎ ಸಿಗೆ ಸಮ ಆಗಬೇಕು ಅಂತ ತೋರಿಸ್ರಿ ಅಂತ ಹೇಳ್ಯಾರ. ಅಂದ್ರೆ ಏನಂತ ಬರಿಬೋದು, ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಅಂತ ತೋರಿಸ್ರಿ ಅಂತ ಹೇಳ್ಯಾರ. ಇದು ತೋರಿಸ್ಬೇಕಾಗಿತ್ತಂದ್ರೆ ನೀವು ದೂರ ಸೂತ್ರದ ಸಹಾಯದಿಂದ ಎ ಸಿ ದೂರ, ಎ ಬಿ ದೂರ, ಬಿ ಸಿ ದೂರಗಳನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ ನಾ ಹೆಂಗೆ ಮಾಡ್ತೀನಿ. ಮೊದಲು ದೂರ ಸೂತ್ರ ಏನದ ಡಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅದ. ಈಗ ನೆಕ್ಸ್ಟ್ ನೋಡ್ರಿ, ಈ ಬಿಂದುಗಳನ್ನು ಬರ್ಕೋರಿ. ಫಸ್ಟ್ ಎ ಬಿಂದು ಏನದ ಅಂದ್ರೆ ಎ ನಿರ್ದೇಶಾಂಕಗಳು 1,5, ಬಿ ನಿರ್ದೇಶಾಂಕಗಳು ಏನದ 2,4, ಸಿ ನಿರ್ದೇಶಾಂಕ ಏನದ 9,-3 ಅದಾವ. ಇವೆಲ್ಲವನ್ನ ಬರ್ಕೊಂಡಿದ್ದೀನಿ. ಫಸ್ಟ್ ನೋಡ್ರಿ ನಾ ಎದ್ರ ದೂರ ಕಂಡುಹಿಡಿತೀನಿ ಅಂದ್ರೆ ಎ ಬಿ ದೂರ ಕಂಡುಹಿಡಿತೀನಿ. ಎ ಬಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್, ನಾ ಎ ಬಿ ದೂರ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ನಾ ಇದು ಏನಾಗ್ತದೆ, ಇದು x1, ಇದು y1, ನೆಕ್ಸ್ಟ್ ಇದು x2, y2 ಆಗ್ತದೆ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, x2 ಅಂದ್ರೆ ಏನದ ಅಲ್ಲಿ ನೋಡ್ರಿ ನಾ ಏನು ಹೇಳ್ತಿರ್ತೀನಿ, ಅಲ್ಲಿ ಪಾಯಿಂಟ್ ಗುರ್ತು ಮಾಡನಲ್ಲ, ಅಲ್ಲಿ ನೋಡಿ ನೀವು ಬರ್ಯಾಕ ಟ್ರೈ ಮಾಡ್ರಿ. x2 ಅಂದ್ರೆ ಏನದ 2 ಮೈನಸ್ x1 ಅಂದ್ರೆ ಎಷ್ಟದ 1 ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಏನದ 4 ಮೈನಸ್ y1 ಅಂದ್ರೆ ಎಷ್ಟದ 5 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೋಡ್ರಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಮುಂದೆ ನೋಡ್ರಿ 2 1 ಎಷ್ಟು 1 ಸ್ಕ್ವೇರ್. ನೆಕ್ಸ್ಟ್ ನೋಡ್ರಿ ಮೈನಸ್ 1 ಸ್ಕ್ವೇರ್ ಆಗ್ತದ, 1 ಎಷ್ಟು 1 ಆಗ್ತದ, ಅದಕ್ಕೆ ಪ್ಲಸ್ 1 ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರ್ತದ ರೂಟ್ 1 ಎಷ್ಟು 1 ಪ್ಲಸ್ 1 ಎಷ್ಟು 1 1 ಕೂಡಿಸಿದ್ರೆ ಎಷ್ಟು 2 ಬರ್ತದೆ. ಎ ಬಿ ದೂರ ಎಷ್ಟು ಬಂತು, ರೂಟ್ 2 ಮಾನಗಳು ಬಂತು. ದೂರ ಯಾವಾಗಲೂ ಯೂನಿಟ್ಸ್ನಾಗ ಅಳಿತಾರೆ ಅಂದ್ರೆ ಮಾನಗಳ ಒಳಗೆ ಅಳಿತಾರೆ. ನೆಕ್ಸ್ಟ್ ನಾವೇನು ಮಾಡಬೇಕು, ನೀವು ಪೆನ್ಸಿಲ್ ಈ ರೀತಿ ಗುರುತು ಮಾಡ್ಕೋಬೇಕು, ಆಮೇಲೆ ಅಳಗಿಸ್ರಿ. ನೆಕ್ಸ್ಟ್ ಎದ್ರ ದೂರ ಕಂಡುಹಿಡಿಬೇಕು, ಬಿ ಸಿ ದೂರವನ್ನು ಕಂಡುಹಿಡಿಬೇಕು. ಬಿ ಸಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್, ನಾ ಬಿ ಸಿ ದೂರ ಕಂಡುಹಿಡಿಬೇಕಾದ್ರೆ ಇಲ್ಲಿ ನೋಡ್ರಿ, ಇದು x1 ಆಗ್ತದ, ಇದು y1 ಆಗ್ತದ, ಇದು x2 ಆಗ್ತದ, ಇದು y2 ಆಗ್ತದ. ಆ ಎಲ್ಲ ಬೆಲೆಗಳನ್ನು ಈ ಸೂತ್ರದಾಗ ಹಾಕ್ರಿ. x2 ಅಂದ್ರೆ ಏನದ 9 ಅದ, 9 ಮೈನಸ್ x1 ಅಂದ್ರೆ ಏನದ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಎಷ್ಟದ -3, ಮೈನಸ್ಗೆ ಮೈನಸ್ y1 ಎಷ್ಟದ ಇಲ್ಲಿ ನೋಡ್ರಿ 4 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೋಡ್ರಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 9ನ 2 ಎಷ್ಟು 7 ಸ್ಕ್ವೇರ್ ಪ್ಲಸ್ ಬರ್ರಿ. ಎರಡೂ ಮೈನಸ್ ಚಿಹ್ನೆ ಇದ್ದಾಗ ಅದೇ ಚಿಹ್ನೆ ಇಟ್ಟು ಏನು ಮಾಡಬೇಕು, ಕೂಡಿಸ್ಬೇಕು. ಇಲ್ಲಿ ಏನು ಬರ್ತದ -7 ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಅಂಡರ್ ರೂಟ್ ಆಫ್ 7 ಎಷ್ಟು 49, -7 2 ಸಲ ಗುಣಾಕಾರ ಮಾಡ್ರೆ ಪ್ಲಸ್ ಬರ್ತದ, 7 ಎಷ್ಟು ಆಗ್ತದ 49 ಆಗ್ತದೆ. ಇಲ್ಲಿ ಪ್ಲಸ್ 49 ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಷ್ಟಾಗ್ತದೆ 49ಕ್ಕೆ 49 ಕೂಡಿಸ್ರೆ 128 ಬರ್ತದೆ. ಸಾರಿ 49ಕ್ಕೆ 49 ಕೂಡಿಸ್ರೆ ಎಷ್ಟು ಬರ್ತದೆ 98 ಬರ್ತದೆ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಬಿ ಸಿ ದೂರ ಎಷ್ಟು ಇದು 98 ಇಷ್ಟಕ್ಕೆ ಬಿಡಬಾರ್ದು. ಏನು ಮಾಡಬೇಕು, ರೂಟನ್ನು ಹೊರಗೆ ತಕ್ಕೋಬೇಕು. ನಾವು ಹೆಂಗೆ ತಗೋತೀವಿ ಅಂದ್ರೆ ಒಂದು ಪೂರ್ಣ ವರ್ಗ ಸಂಖ್ಯೆ ಬರಬೇಕು, ಇನ್ನೊಂದು ನಾರ್ಮಲ್ ಸಂಖ್ಯೆ ಬರಬೇಕು. ಇದು ಹೆಂಗೆ ಗುಣಿಸ್ಬೋದು ನಾವು 49 2 ಎಷ್ಟು ಬರ್ತದೆ 98 ಬರ್ತದೆ. ನೋಡ್ರಿ ಇದು ಬಿಡಿಸೋದು ಭಾಳ ಇಂಪಾರ್ಟೆಂಟ್ ಅದ. ಒಂದು ಪೂರ್ಣ ವರ್ಗ ಸಂಖ್ಯೆ ಬರಬೇಕು, ಇನ್ನೊಂದು ಬೇರೆ ಸಂಖ್ಯೆ ಬರಬೇಕು. ಪೂರ್ಣ ವರ್ಗ ಸಂಖ್ಯೆ ಅಂದ್ರೇನು 1 4 16 9 ಇಂಥ ಸಂಖ್ಯೆಗಳಿಗೆ ಏನಂತ ಕರೀತಾರೆ, ಪೂರ್ಣ ವರ್ಗ ಸಂಖ್ಯೆ ಅಂತ ಕರೀತಾರೆ.
ಇಲ್ಲಿ 49 ಅನ್ನೋದೊಂದು ಪೂರ್ಣ ವರ್ಗ ಸಂಖ್ಯೆ ಅದ. 49 ಎರಡಲೇ ಎಷ್ಟು 98. ಈಗ ಹೊರಗೆ ತೋರಿ ಎಷ್ಟು ಬರ್ತದೆ 7√2 ಬರ್ತದೆ. ಅಂದ್ರೆ ಆನಗಳು. ಬಿ ಸಿ ಎಷ್ಟು ಬಂತು 7√2 ಮಾನಗಳು. ನೆಕ್ಸ್ಟ್ ನೋಡ್ರಿ ಮತ್ತೇನು ಕಂಡುಹಿಡಿಬೇಕು, ಏನು ಉಳಿತು? ನೆಕ್ಸ್ಟ್ ಏನು ಕಂಡುಹಿಡಿಬೇಕು ನಾವು? ಎ ಸಿ ಕಂಡುಹಿಡಿಬೇಕು. ಎ ಸಿ ಇಸ್ ಈಕ್ವಲ್ ಟು ಇಲ್ಲಿ ಚೇಂಜ್ ಮಾಡ್ಕೋರಿ. ಇದು x1 y1 ಇದು x2 y2 ಆಗ್ತದ. ಇವುಗಳ ಬೆಲೆಗಳನ್ನು ಈ ಸೂತ್ರದಾಗ ಹಾಕ್ರಿ. ಏನಾಗ್ತದ √of x2 ಅಂದ್ರೆ ಏನಂತ ನೋಡ್ರಿ ಇಲ್ಲಿ 9 ಮೈನಸ್ x1 ಅಂದ್ರೆ ಎಷ್ಟದ 1² ಪ್ಲಸ್ y2 ಅಂದ್ರೆ ಏನದ -3 ಮೈನಸ್ y1 ಅಂದ್ರೆ ಏನದ 5² ಈಸ್ ಈಕ್ವಲ್ ಟು ನೋಡ್ರಿ ಇಲ್ಲಿ √of 9 ಮುಂದೋದ್ರೆ ಎಷ್ಟು 8, 8 ವರ್ಗ ಎಷ್ಟು 64. ನೆಕ್ಸ್ಟ್ ನೋಡ್ರಿ ಇಲ್ಲಿ ಎರಡು ಮೈನಸ್ ಇದ್ದಾಗ ಅದೇ ಚಿಹ್ನೆ ಇಟ್ಟು ಕೂಡಿಸ್ಬೇಕು. -8 ಆಗ್ತದ. -8² ಎಷ್ಟು ಆಗ್ತದ 8 × 64 ಮೈನಸ್ ಇಂಟು ಮೈನಸ್ ಏನಾಗ್ತದ ಪ್ಲಸ್ 64 ಇಸ್ ಈಕ್ವಲ್ ಟು 64ಕ್ಕೆ 64 ಕೂಡಿಸಿದ್ರೆ ಎಷ್ಟು ಆಗ್ತದ 128 ಆಗ್ತದ. ಇದನ್ನ ಬಿಡಿಸಿ ಬರ್ಕೋರಿ. ಹೆಂಗಾಗ್ತದ ನೋಡ್ರಿ, ಒಂದು ಪೂರ್ಣವರ್ಗ ಸಂಖ್ಯೆ ಆಗ್ಬೇಕು, ಇನ್ನೊಂದು ನಾರ್ಮಲ್ ಸಂಖ್ಯೆ ಆಗ್ಬೇಕು. ಏನಾಗ್ತದ 64 ಎರಡ್ಲೆ ಏನಾಗ್ತದ 128 ಆಗ್ತದ. ಹೊರಗೆ ತಕೊಂಡ್ವಿ ಅಂದ್ರೆ 64 ವರ್ಗಮೂಲ ಎಷ್ಟು 8. ಒಳಗೇನು ಉಳಿತು √2 ಮಾನಗಳು. ಈಗ ನಾವು ಎ ಸಿ ಕಂಡುಹಿಡಿದ್ವಿ, ಎ ಬಿ ಕಂಡುಹಿಡಿದ್ವಿ, ಬಿ ಸಿ ಕಂಡುಹಿಡಿದ್ವಿ. ಇವು ಮೂರು ಸರಿ ಹೊಂತವೆಲ್ಲ ಚೆಕ್ ಮಾಡಮು. ಇದು ಸಮ ಬಂತಂದ್ರೆ ಅದು ಏನಾಗಿರ್ತದ ಸರಳ ರೇಖಾಗತ ಆಗಿರ್ತದ. ಇಲ್ಲೇನದ ನೋಡ್ರಿ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಆಗ್ತದೆಲ್ಲ ಚೆಕ್ ಮಾಡಮ್ಮ. ಎ ಸಿ ಅಂದ್ರೆ ಏನದ ನೋಡ್ರಿ, ಎ ಸಿ ಅಂದ್ರೆ ಏನದ 8√2 ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ಏನದ √2 ಪ್ಲಸ್ ಬಿ ಸಿ ಅಂದ್ರೆ ಏನದ 7√2. ಇಲ್ಲಿ ನೋಡ್ರಿ ಯಾವಾಗಲೂ ರೂಟ್ನಾಗ ಇದ್ದದ್ದು ಕೂಡಿಸ್ಬೇಕಾಗಿತ್ತಂದ್ರೆ ಮೊದಲ ರೂಟ್ನಾಗ ಇದ್ದದ್ದು ಇಡಬೇಕು. ಸೇಮ್ ಇದ್ರೆ ಅಷ್ಟೇ ಕೂಡ್ಸಕ್ಕೆ ಬರ್ತದೆ, ಇಲ್ಲಾಂದ್ರೆ ಕೂಡ್ಸಕ್ಕೆ ಕಳ್ಯಾಕ ಬರೋದಿಲ್ಲ. ಇದ್ರ ಮುಂದೆ ಏನಿರಲ್ಲ ಅಂದ್ರೆ ಏನಿರ್ತದ 1 ಇರ್ತದ. 7ಕ್ಕೆ 1 ಕೂಡ್ಸಿದ್ರೆ ಎಷ್ಟು ಆಗ್ತದ 8√2 ಆಗ್ತದ. ಇಲ್ಲಿನ ಏನಂದ ನೋಡ್ರಿ 8√2 ಇವೆರಡು ಸಮ ಬರೋದ್ರಿಂದ ಇದು ಏನಾಗಿದೆ, ಇದು ಸರಳ ರೇಖಾಗತವಾಗಿವೆ. ಈ ಬಿಂದುಗಳು ಸರಳ ರೇಖಾಗತವಾಗಿವೆ. ಸರಳ ರೇಖಾಗತವಾಗಿವೆ ಅಂತ ಬರೆದ್ರಿ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಸಿಗ್ತದ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನುಳಿದ ವಿಡಿಯೋಗಳನ್ನು ಯೂಟ್ಯೂಬ್ ಚಾನಲ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ, ಅಲ್ಲಿ ಹೋಗಿ ನೋಡ್ರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.